ಇವಾಗ ನಾನು 3 ಮಂತ್ರಗಳು ಹೇಳ್ತೀವಿ. ಈ 3 ಮಂತ್ರಗಳು ನೀವು ಎಷ್ಟೋ ಸಲ ಕೇಳ್ತೀವಿ. ಆದ್ರೆ ಕೊನೆಗೆ ಎಲ್ಲಿ ಸಂಪೂರ್ಣ ಆಗುತ್ತೆ? ಶಾಂತಿ ಶಾಂತಿ. ಇದು ಗುರುಗಳ ಒಂದು ತಿಳುವಳಿಕೆ. ನನಗೆ ಇವಾಗ 2 ಆಶೀರ್ವಚನ ಅಂತ ನಾನು ಮತ್ತೆ 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 ಗುರುಗಳು ಹೇಳಿದ್ದು ಇನ್ನೊಂದ್ಸಲ ಹೇಳಿದ ಅಂತ ಹೇಳಿ. ಅದಕ್ಕಿಂತ ಸಂಸ್ಕೃತದಲ್ಲಿ ಈ ಮಂತ್ರ ಹೇಳಿದಾರಲ್ಲ, ನಿಮಗೆಲ್ಲ ಗೊತ್ತಿದೆಯಲ್ಲ, ಅದನ್ನು ಹೇಳೋಣ ನೆನೆಸ್ಕೊಂಡ್ಬಿಟ್ಟು ಹೇಳಿ. ಯಾಕಂದ್ರೆ ಈ ಮಂತ್ರ ನಾನು ಹೇಳಿದ್ದೇನು ಅಂತ ನಿಮ್ಗೆ ಜ್ಞಾಪ ಇರುತ್ತೆ, ಆಗಿದ್ದಾನೆ ಗೊತ್ತಿಲ್ಲ. ಬಟ್ ಈ ಮಂತ್ರಗಳಾದ್ರೂ ಜ್ಞಾಪ ಇರುತ್ತೆ. ಇಷ್ಟು ದಿನ ಇತ್ತು. ಆದರೆ ಅದರ ಫಲಿತಾಂಶ, ಅದರ ಉಪಯೋಗ ಮಾಡಲಿಲ್ಲ. ಆ ಉಪಯೋಗ ಮಾಡಿದ್ರೆ ಅದು ಫಲಿತಾಂಶ ಸಿಗ್ತದೆ. ಮುಖ್ಯವಾಗಿ ಏನ್ ಹೇಳಿದ್ದಾರೆ ಗುರುಗಳು? ನಿಮ್ಗೆ ಯಾವ್ದು ಭಾಷಣ ಕೊಡ್ಬೇಕು, ಏನು ಆಶೀರ್ವಾದ ಮಾಡಬೇಕು ಅಂತಂದ್ರೆ ಏನ್ ಹೇಳ್ತಾರೆ? ಅಸತ್ಯೋಮ ಸತ್ಯ. ಯಾವುದು ಸತ್ಯ ನೋಡಿ, ಅಸತ್ಯ ನೋಡ್ತಾರೆ. ತಮಸೋಮ ಜ್ಯೋತಿರ್ಮಯ. ಅಜ್ಞಾನ ತಿಳಿಸಿದಾಗ ಜ್ಞಾನ ಏನು ಅಂತ ದಾರಿ ನೋಡ್ತಾ ಇದೆ. ಮೃತ್ಯೋನ್ಮ ಅಮೃತಂಗಮ. ಮೃತ್ಯು ಪ್ರತಿ ಕ್ಷಣ ಏನೋ ಸಾಯ್ತಾ ಇರುತ್ತೆ, ಏನೋ ಚೇಂಜ್ ಆಗ್ತಾ ಇರುತ್ತೆ, ಮುಕ್ತ ಆಗ್ತಾ ಇರುತ್ತೆ, ಸಂಪೂರ್ಣತ್ವ ಆಗ್ತಾ ಇರುತ್ತೆ. ಅಲ್ಲಿ ಯಾಣ ಆಗ್ತಾ ಇರುವಾಗ ಯಾವತ್ತೂ ಏನಿರುತ್ತೆ ನೋಡಿದ್ರೆ ಎಷ್ಟೋ ವ್ಯತ್ಯಾಸ ಕಾಣಿಸುತ್ತೆ. ಮಕ್ಕಳಲ್ಲಿ ಪ್ರತಿ ಮಕ ಬೇರೆ ಇದೆ, ಪ್ರತಿ ದೇಹ ಬೇರೆ ಇದೆ, ಬೇರೆ ಬೇರೆ ಹಣ್ಣುಗಳಿದೆ, ಎಲ್ಲ ಬೇರೆ ಬೇರೆ ಕಾಣಿಸುತ್ತೆ. ಸತ್ಯ ಏನು ಅದು ನೋಡು. ಸತ್ಯ ಏನು ಅಂತಂದ್ರೆ ಎಲ್ಲರಲ್ಲಿ ಒಂದು ಪ್ರೀತಿ ಅಂತಿದೆ. ಈ ಹಣ್ಣುಗಳೆಲ್ಲ ಎಲ್ಲರಿಗೂ, ಯಾವುದೇ ವ್ಯಕ್ತಿ ಇದ್ರು, ಯಾವುದೇ ಪ್ರಾಣಿ ಇದ್ರು, ಎಲ್ಲರಿಗೂ ಅವ್ರಿಗೆ ಶಕ್ತಿ ಕೊಡೋಣ ಅಂತಿದೆ. ಇವ್ರು ಹಿಂದೂ, ಇವ್ರು ಮುಸ್ಲಿಮು, ಇವ್ರು ಶ್ರೀಮಂತರು, ಇವ್ರು ಬಡವರು, ಅವ್ರು ಕೊಡೋದು ಬೇಡ, ಇವ್ರು ಕೊಡೋದು ಬೇಡ, ಅವ್ರ ಮಟ್ಟ ಕೊಡೋದು ಏನಿಲ್ಲ. ಎಲ್ಲ ಹಣ್ಣು ಎಲ್ಲ ಜನರಿಗೆ ಶಕ್ತಿ ಕೊಡುತ್ತೆ. ಅದೇ ತರ ಎಲ್ಲ ಜಾಗದಲ್ಲಿ ಶಕ್ತಿ ಕೊಡೋದು ಒಂದಿರುತ್ತೆ, ಅದು ವ್ಯತ್ಯಾಸ ಮಾಡೋದು, ಅದು ಜ್ಞಾನ. ಒಂದು ಸತ್ಯ ನೋಡಿ, ಈ ಜ್ಞಾನ ನೋಡಿ, ಇನ್ನು ಅಮೃತತ್ವ ಏನಿದೆ, ಈ ಬಾಕಿ ಎಲ್ಲ ಕ್ಷಣಕ್ಕೂ ವ್ಯತ್ಯಾಸ ಆದರೂ ಕೂಡ. ಹಲೋ, ಸ್ವಲ್ಪ ಶಾಂತವಾಗಿರಿ. ಯಾಕಂದ್ರೆ ನೀವು ಮಾತಾಡ್ತಾ ಇರುವಾಗ ಏನ್ ಮಾತಾಡ್ತಾರ ಹೇಳಿ, ಏನ್ ಮಾತಾಡ್ತೀರ ಹೇಳಿ, ನಿಮ್ಗೆ ಗೊತ್ತಿರೋದು ಮಾತಾಡ್ತಾರೆ.
ನೀವು ಸುಮ್ಮನೆ ಇದ್ದಾಗ ಏನಾಗುತ್ತೆ ಹೇಳಿ, ನಿಮ್ಗೆ ಗೊತ್ತಿಲ್ಲದೆ ಇರೋದು ಕಲಿಲಿಕ್ಕೆ ಅದಕ್ಕೆ ಶಾಂತತೆ ಇರೋದು ಬಹಳ ಮುಖ್ಯ. ನೀವು ಎಷ್ಟಕ್ಕೆ ನಿಮ್ಗೆ ಗೊತ್ತಿರೋ ವಿಚಾರ ನೀವು ಮತ್ತೆ ಕಲಿಬೇಕಂತಿಲ್ಲ. ಬಟ್ ಗೊತ್ತಿಲ್ಲದೆ ಇರೋ ವಿಚಾರ ಕಲಿಬೇಕಾದ್ರೆ ನೀವು ಶಾಂತವಾಗಿ ಪ್ರತಿ ಕ್ಷಣ ಪ್ರಪಂಚ ನೋಡ್ಬೇಕಾದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರೋರು, ನಿಮ್ಮ ಗಿಡ ಮರ ಬೆಟ್ಟ ಎಲ್ಲ ಕಡೆ ಗಮನ ಇಟ್ಬಿಟ್ಟು ಅದ್ರ ಜೊತೆಗೆ ಪ್ರೀತಿ ಇದ್ರೆ ಏನೇನೋ ಹೇಳ್ಕೊಡ್ತಾರೆ. ಹಾಗೆ ನಮ್ಮ ಋಷಿಗಳು ಮುನಿಗಳೆಲ್ಲ ಇದು ಕಲ್ತಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರು, ನೆಕ್ಸ್ಟ್ ಮಂತ್ ಹೇಳಿದ್ರು ಸಹನಾವತ್ತು ಸಹನವತ್ತು ಅಂತ ಹೇಳಿದ್ರು. ನಾವು ಜೊತೆಗೇನೆ ಇರೋದು, ಜೊತೆಗೇನೆ ಆಟ ಆಡೋದು, ಜೊತೆಗೇನೆ ಭಾಗವಹಿಸೋದು, ಜೊತೆಗೇನೆ ಊಟ ಮಾಡೋದು, ಜೊತೆಗೇನೆ ಎಲ್ಲ ಮಾಡೋದು. ಇನ್ನು ನಮ್ಮಲ್ಲಿ ಏನೇನು ಗುಣ ಇದೆ, ಈಗ ಒಬ್ಬೊಬ್ಬರಲ್ಲಿ ಏನಾದ್ರು ಒಂದು ಕಲೆ ಇದೆ, ಒಂದು ಸಂಗೀತ, ನಾಟಕ ಇವಕ್ಕೆಲ್ಲ ಮಾಡ್ತಿರಲ್ಲ, ಅದು ಏನಾದರೂ ಒಂದು ಇದೆ ಪ್ರೀತಿ, ಅದೆಲ್ಲನೂ ಇರುತ್ತೆ. ಇವಾಗ ಅದನ್ನು ಹಂಚೋಣ. ಇನ್ನು ವಿಷ ಹಾಕೋದು ಬೇಡ. ಅವಾಗೇನಾಗುತ್ತೆ, ಒಂದು ಅದ್ಭುತವಾದ ಪ್ರಪಂಚ ಆಗುತ್ತೆ. ಇವಾಗ ಈ ಪ್ರಪಂಚದ ಎಷ್ಟು ನಾಶ ಆಗ್ತಾ ಇದೆ. ಈ ಮಂತ್ರಗಳನ್ನೆಲ್ಲ ಕೇಳ್ತಿದ್ರೆ, ಈ ಮಂತ್ರದ ಬೆಲೆ ಏನಾದ್ರು ಗೊತ್ತಿದ್ರೆ ಪ್ರಪಂಚಕ್ಕೆ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು. ಆವಾಗಲೇ ಪ್ರಪಂಚ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಶ್ರೀಮಂತರು ಅಂತಿದ್ದಾರೆ. ಇವಾಗ ಶ್ರೀಮಂತ ದೇಶ ಅಮೆರಿಕ, ರಷ್ಯಾ, ಇರಾನ್, ಅರೇಬಿಯಾ, ಆಯಿಲ್ ಕಂಟ್ರೀಸ್ ಅಲ್ಲ, ಅವ್ರು ಅಷ್ಟೆಲ್ಲ ಕಾಸು ಇಟ್ಕೊಂಡ್ಬಿಟ್ಟು ಅವ್ರು ಬಡತನ ಇದ್ದಾರೆ. ಅದಕ್ಕೆ ಇನ್ನೊಬ್ಬರ ಮೇಲೆ ಯುದ್ಧ ಮಾಡ್ತಾರೆ, ಇನ್ನೊಬ್ಬರು ಸಾಯ್ತಾ ಇದ್ದಾರೆ. ಯಾಕೆ? ಒಳಗಡೆ ತೃಪ್ತಿ ಇಲ್ಲ, ಶಾಂತಿ ಇಲ್ಲ, ಭೀತಿ ಇಲ್ಲ, ಪ್ರಾಂತರ್ಯ ಇಲ್ಲ. ಇವಾಗ ಅವ್ರೇನು ನಿಲ್ಸ್ಕೊಂಡಿದ್ದಾರೆ, ನಾನು ಇಷ್ಟು ಕಾಸು ಹೊರಟು ಏನೋ ಮಾಡಿಬಿಟ್ರೆ ಆಗುತ್ತೆ ಅಂತ, ನನಗಿಂತ ಇನ್ನೊಬ್ಬ ಸಾಯ್ತಿಲ್ಲ ಆಗುತ್ತೆ ಅಂತ. ಈ ಅಜ್ಞಾನದಿಂದ ಎಲ್ಲ ನಾಶ ಆಗ್ತದೆ. ಅದಕ್ಕೆ ಸತ್ಯ ಏನು ನೋಡ್ರಿ ಅಂತ. ಅಸತ್ವಮ ಸತ್ಯಮ ತಮಸ್ವಮ ಜ್ಯೋತಿರ್ಗಮ್ಯ. ಈ ಮೃತ್ಯು ಅಂತ ಅದು ಎಲ್ಲ ಶರೀರ ಎಲ್ಲ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಬಟ್ ಮುಖ್ಯವಾಗಿ ಮದುವೆಗೆ ಯಾವಾಗ ಏನು ಹೇಳೋದು, ಪ್ರೀತಿ ಬಾಂಧವ್ಯ, ಕರುಣೆ, ಈ ವಿಚಾರ ಕುಳಿತುಕೊಂಡ್ಬಿಡಿ. ಇವಾಗ ನೋಡಿ, ಮಕ್ಕಳಿದಾರಲ್ಲ, ಇವ್ರು ಒಂದು ಸ್ವಲ್ಪ ಬೇರೆ ಥರ, ನೀವೊಂದು ಸ್ವಲ್ಪ ಬೇರೆ ಥರ. ಇವಾಗ ನಿಮಗೆ ಹಿಸ್ಟ್ರಿ, ಬಯಾಲಜಿ, ಜಾಗ್ರಫಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲ ಹೇಳ್ಕೊಡಬಹುದು. ಅದು ಎಲ್ಲ ಒಂದೇ ವಿಚಾರ ಏನು ಹೇಳ್ಕೊಡ್ಬೋದು ಹೇಳಿ? ಪ್ರೀತಿ ನಿಂತು, ಕರುಣೆ ನಿಂತು. ಎಲ್ಲರಿಗೂ ಏನು ಬೇಕು? ಕರುಣೆ. ಇವ್ರಿಗೆ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವ್ರು ನಿಮ್ಗೆ ಏನು ಕೊಡ್ತಾರೆ? ಪ್ರೀತಿ. ಇನ್ನು ಯಾವ ಮನೆಯಲ್ಲಿ ಪ್ರೀತಿ ಇದೆ, ಅಪ್ಪ ಅಮ್ಮ ತಂದೆ, ಯಾವ ತಾತ ಅಜ್ಜಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಎಲ್ಲರಲ್ಲಿ ಒಗ್ಗಟ್ಟು ಪ್ರೀತಿ ಇದೆ, ಆ ಮನೆ ಅದ್ಭುತವಾಗಿರುತ್ತೆ ಅಲ್ವಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಜೊತೆಗೆ ಜಗಳ ಆಡ್ತಾ ಇದ್ದಾರೆ, ಖುಷಿ ಇರುತ್ತಾ? ಇಲ್ಲ, ಎಲ್ಲರೂ ಪ್ರೀತಿಯಿಂದ ಆಟ ಆಡ್ತಾ ಇದ್ದಾರೆ, ಪ್ರೀತಿಯಿಂದ ಜೊತೆಗಿದ್ರೆ ಇಷ್ಟ ಆಗಿರುತ್ತೆ. ಹಂಗೆ ಆ ಮಕ್ಕಳು ಇನ್ನೊಂದು ಯಾವೊಂದು ಜೊತೆಗಿರೋಣ. ಸೊ ಇವತ್ತು ನೀವು ಆ ವಿಚಾರ ತಗೊಂಡಿದ್ದೀರ ನಿಮ್ಮ ಭಾಷಣದಲ್ಲಿ, ನಿಮ್ಮ ಬೋರ್ಡ್ನಲ್ಲಿ, ನೀವೇ ಬಂದು ಹೇಳ್ತೀರಾ, ನಿಮ್ಮ ಡ್ರಾಮಾದಲ್ಲಿ ಎಲ್ಲ ತಗೊಂಡಿದ್ದೀರ. ಪ್ರಪಂಚಕ್ಕೆ ಹೇಳೋಣ, ಮಕ್ಕಳಿನಲ್ಲಿ ಯಾವಾಗಲೂ ಈ ಪ್ರೀತಿ ಬಾಂಧವ್ಯ ದೊಡ್ಡವರೇ ಮಾಡ್ಕೊಳ್ತಾರೆ. ಅದಕ್ಕೆ ನೀವು ಆ ದೊಡ್ಡವರಿಗೆ ನಿಮ್ಮ ಡ್ರಾಮಾ ಮೂಲಕ, ನಿಮ್ಮ ಕಾರ್ಯ ಮೂಲಕ, ನಿಮ್ಮ ಭಾಷಣದ ಮೂಲಕ ಪ್ರೀತಿ ಬಾಂಧವ್ಯದಲ್ಲಿ ಹೇಗೆ ಹೇಳೋಣ ಅಂತ ಎಲ್ಲರಿಗೂ ಹೇಳ್ಕೊಳ್ಳಿ. ಹೋಗ್ಬಿಡಿ, ನನಗೊಂದು ಅದ್ಭುತವಾದ ಪ್ರಪಂಚ ಬರುತ್ತೆ. ನಿಮ್ಮ ಮೂಲಕ ಆ ಒಂದು ಪ್ರಪಂಚಕ್ಕೆ ದಾರಿ ತೋರಿಸಿ. ಎಲ್ಲ ಮಕ್ಕಳಲ್ಲಿ ಪ್ರೀತಿ ಬಾಂಧವ್ಯ ಎಲ್ಲ ಏನಂತೆ ದೊಡ್ಡವರನ್ನೇ ಮರ್ತು ಬಿಡ್ತಾರೆ ಇದ್ದಾರೆ. ಈ ಪ್ರೀತಿ ಬಾಂಧವ್ಯ ಏನೋ, ಕನ್ನಡ ಏನೋ, ಈ ಪ್ರಪಂಚ ನೀವು ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ಹಂಚಿ. ಅದಕ್ಕೆ ನೀವು ಬೇರೆ ಬೇರೆ ಥರ ಡ್ರಾಮಾ ತಗೊಂಡಿದ್ದೀರ, ಅದನ್ನೆಲ್ಲ ಮಾಡಿ ಸಂಪೂರ್ಣ ಭಾಗವಹಿಸಿ ಮಾಡಿ. ನೀವು ನಂಬಿಕೆ ಇಟ್ಟಿರಿ, ನಾನು ಅದ್ಭುತವಾಗಿ ಮಾಡ್ತೀನಿ ಅಂತ ನಿಮ್ಗೆಲ್ಲರೂ ಸಿಗೋದು ಮಾಡಿ. ಅದಕ್ಕೆ ಈಗ ಮಾಡಿದಾಗ ಏನಾಗುತ್ತೆ, ಸರ್ವೇ ಭವಂತು ಸುಖಿನಃ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ಒಳ್ಳೇದಾಗ್ತದೆ. ನಿಮ್ಗೆ ಎಲ್ಲರೂ ಒಳ್ಳೇದಾಗಲಿ, ಎಲ್ಲ ಚೆನ್ನಾಗಾಗಲಿ. ಸರ್ವೇಶಾಂ ಸ್ವಸ್ತಿರ್ಭವತ್. ಎಲ್ಲ ಆರೋಗ್ಯವಾಗಿ ಶಾಂತವಾಗಿ, ಸರ್ವೇಶಾಂ ಶಾಂತಿರ್ಭವತ್. ಇದೆರಡು ಆಗಿದ್ದಾಗ ಮನಸ್ಸಿನ ಶಾಂತತೆ, ದೇಹದ ಶಾಂತತೆ, ಜೀವನದ ಶಾಂತತೆ ಇದ್ದಾಗ ಸರ್ವೇಶಾಂ ಪೂರ್ಣ. ಅದಕ್ಕೆ ಆ ಮನಸ್ಸಿನ ಶಾಂತಿ ಪೂರ್ಣತ್ವ ಬರುತ್ತೆ. ಅದು ಬಂದಿದ್ದಾಗ ಆವಾಗಲೇ ನಾವು ಮಂಗಳಂ ಭವತು ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ಈ ಸೆಲೆಬ್ರೇಷನ್ ಮಾಡಬೇಕಾದ್ರೆ ವರ್ಲ್ಡ್ ಫ್ಯಾಮಿಲಿ ಸೆಲೆಬ್ರೇಷನ್ ಬಂದಿದೆ. ಆ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಾವು ಒಂದು ಸೇರಿಬಿಟ್ಟು ಒಂದಾಗಿ ಪ್ರೀತಿಯಿಂದ ಇರೋ ಒಂದು ಪ್ರಪಂಚ ಸೃಷ್ಟಿ ಮಾಡೋಣ.
ಅಲ್ಲಿ ಕರುಣೆ, ತಾಳ್ಮೆ, ಬಾಂಧವ್ಯ ಇದೆಲ್ಲ ಹಾಕಿಕೊಂಡು ನಮಗೆ ನಮ್ಮ ಪ್ರೀತಿ ಹಂಚೋಣ. ನಿಮಗೆ ಎಷ್ಟು ಪ್ರೀತಿ ಕೊಡ್ತೀರ ಅಷ್ಟು ನಿಮಗೆ ಜಾಸ್ತಿ ಕೊಡ್ತಾ ಇರ್ತಾರೆ. ಅದಕ್ಕೆ ಒಂದು ಅದ್ಭುತವಾದ ಇರೋ ಪ್ರಪಂಚ ದಾರಿ ತೋರಿಸಲಿಕ್ಕೆ ನಮ್ಮ ವಿವೇಕಾನಂದ ಸ್ವಾಮಿಗಳು ಮುಂದಿಂದ ಹೇಳ್ಕೊಡ್ತಾ ಇದ್ದಾರೆ. ನೀವು ನಿಂತಿದ್ದೀರಾ, ಒಬ್ಬೊಬ್ಬರಲ್ಲಿ ಆ ದೈವಿಕ ಗುಣ ಇದೆ, ಪ್ರೀತಿ ಬದುಕೋದು, ಪ್ರೀತಿ ಇರೋದು. ಆ ದಯವಿಟ್ಟು ಆ ಇದನ್ನು ಮರಿಬೇಡಿ. ನಿಮ್ಮ ಹುಟ್ಟಿದ ಗುಣ, ನಿಮ್ಮ ಸ್ವರೂಪದ ಗುಣ, ಆ ದೈವಿಕ ಗುಣ ನಿಮ್ಮಲ್ಲಿದೆಯಲ್ಲ, ಅದನ್ನು ತಗೊಂಡು ಎಲ್ಲರೂ ಕೊಡೋಣ. ಒಂದು ಅದ್ಭುತವಾದ ಪ್ರಪಂಚ ಸೃಷ್ಟಿ ಮಾಡೋಣ. ನೀವು ಬೆಳೀತಾ ಬೆಳೀತಾ ಈಗ ಪ್ರೀತಿ ಮಾಡಿಸ್ಬಿಡ್ಬೇಡಿ. ಯಾವತ್ತೂ ಜ್ಞಾಪಕ ಇಟ್ಕೊಂಡು ಪ್ರೀತಿಗಿಂತ ಇರೋ ಪ್ರಪಂಚ ಎಲ್ಲರಿಗೂ ಕೊಡೋಣ. ಭಗವಂತ ಸುಖಿ.